ದರ್ಶನ್ಗೆ ಈ ಕೇಸ್ ಯಾಕೆ ಕಷ್ಟವಾಗುತ್ತೆ ಅನ್ನೋದಕ್ಕೆ ಈ CCTV ಫುಟೇಜಸ್ಗಳು ಎಲ್ಲವೂ ಕೂಡ ದಾಖಲೆ ಸಿಕ್ಕಿರೋ ಕಾರಣ. ಅದನ್ನು ನಾನು ಆಧಾರ ಸಹಿತ ಹೇಳ್ತಾ ಇದ್ದೀನಿ. ಇದೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರೋದು ಯಾವ್ಯಾವ CCTV ದೃಶ್ಯಾವಳಿಗಳಿದೆ ಅಂತ. ಆರೋಪಿಗಳು ಟ್ರೆಂಡ್ ಶೋರೂಮ್ಗೆ ಹೋಗಿ ಬಟ್ಟೆಯನ್ನು ಖರೀದಿಸಿದ್ದು, ಜೊತೆಗೆ ಸ್ವತಃ ಅಪಾರ್ಟ್ಮೆಂಟ್ ಬಳಿ ಇದೇ ಮೃತದೇಹವನ್ನು ಎಸಲಿಕ್ಕೆ ಬಂದಿರೋದು, ಜೊತೆಗೆ ಇದೇ ಮೃತನನ್ನು ತುಮಕೂರಿನ ದುರ್ಗಾಬಾರ್ಗೆ ಕರೆದುಕೊಂಡು ಹೋಗಿ ಮದ್ಯವನ್ನು ಖರೀದಿಸಿರುವ CCTV ಫುಟೇಜ್ಗಳು, ಟೋಲ್ಗಳಲ್ಲಿ ಕೃತ್ಯಕ್ಕೆ ಬಳಸಿದಂಥ ವಾಹನಗಳು ಓಡಾಡಿರೋದು, ಚಿತ್ರದುರ್ಗದ ಬಾಲಾಜಿ ಬಾರ್ ಹಾಗೂ ಪೆಟ್ರೋಲ್ ಬಂಕ್ ಬಳಿ ಕೃತ್ಯಕ್ಕೆ ಬಳಸಿದಂಥ ವಾಹನಗಳ ಟ್ರಾವೆಲ್ ಆಗಿರೋದು, ಜೊತೆಗೆ ರ್ಯಾಡಿಸನ್ ಹೋಟೆಲ್ನಲ್ಲಿ ಕೃತ್ಯದ ನಂತರ ಮಾತನಾಡಿರೋದು, ಇವೆಲ್ಲವೂ ಕೂಡ CCTV ಫುಟೇಜ್ ಬಳಿ ಸಿಕ್ಕಿದೆ. ಜೊತೆಗೆ ಆರೋಪಿಗಳು ಶರಣಾಗುವ ಮುಂಚೆ ಕಾಮಾಕ್ಷಿಪಾಳ್ಯ ಠಾಣೆ ಹತ್ತಿರ ಶಂಕರ್ ಟಿಂಬರ್ಸ್ ಬಳಿ ನಡೆದುಕೊಂಡು ಬಂದಿರೋ ಫೋಟೋಗಳು, ಸ್ಕಾರ್ಪಿಯೋ ಥರದ ಕಾರ್ ಸಂಚಾರ ಮಾಡಿರೋದು, ಬಹಳಷ್ಟು CCTV ಫುಟೇಜ್ಗಳು ಈಗಾಗಲೇ ಆಧಾರ ಸಿಕ್ಕಿರೋದು. ಅದನ್ನು ನಾನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರೋ ಫೋಟೋಗಳನ್ನು ತೋರಿಸ್ತಾ ಇದ್ದೀನಿ.